ಇವತ್ತು ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಸ್ಯಾಂಡ್ ಮಾಫಿಯಾ 2-3 ವರ್ಷದಿಂದ ನಡೀತಾ ಇದೆ. ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷದ ನಿಯೋಗ ಹಲವಾರು ಬಾರಿ ಜಿಲ್ಲಾ ಆಡಳಿತಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಬಟ್ ಜಿಲ್ಲಾ ಆಡಳಿತ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಬಟ್ ಒಂದೆರಡು ಬೇರೆ ಅವರು ರೇಡನ್ನು ಮಾಡುವ ಪ್ರಯತ್ನ ಮಾಡಿದರು. ಆ ರೇಡಲ್ಲಿ ಅವ್ರಿಗೇನೂ ಸಿಗಲಿಲ್ಲ. ಒಂದು ಬಾರಿ FIR ಅನ್ನು ಮಾಡಿದರು. ಆ FIR ಅಲ್ಲಿ ಯಾರ ವಿರುದ್ಧ FIR ಮಾಡ್ತೀವಿ ಅಂತ ನೋಡಿ ಹೆಸರನ್ನು ಕಾಣಿಸ್ಲಿಲ್ಲ. ಬಟ್ ಮೊನ್ನೆ ರೇಡ್ ಮಾಡಿದಾಗ 56 ಜನರ ಮೇಲೆ FIR ಮಾಡಿದ್ದೀವಿ ಅಂತ ಜಿಲ್ಲಾ ಆಡಳಿತ ಹೇಳಿಕೊಂಡಿದೆ. ಇವತ್ತು ಇದರಿಂದ ಏನು ಅರ್ಥ ಆಗುತ್ತಂತಂದರೆ, ಒಬ್ಬ ಆಡಳಿತ ಪಕ್ಷದ ಶಾಸಕ ಹಾಗೂ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಭ್ರಷ್ಟಾಚಾರ, ಸ್ಯಾಂಡ್ ಮಾಫಿಯಾ ಭ್ರಷ್ಟಾಚಾರ ನಡೀತಾ ಇದೆ ಜಿಲ್ಲೆಯಲ್ಲಿ ಅಂಥೇಳಿ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದಾರೆ. ಇದು ಪತ್ರ ಆ ಅಧಿಕಾರಿಗಳ ವಿರುದ್ಧ ಇರ್ಬೋದು. ಇವತ್ತು ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 10 ಜನರುಗಳು ಹಾಗೂ ಮತ್ತು ಇನ್ನೊಬ್ಬ ಮೇಲಧಿಕಾರಿಯ ಮೇಲೆ 11 ಜನರನ್ನ ತಕ್ಷಣವೇ ಕ್ರಮ ತಗೋಬೇಕು ಮತ್ತು ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತಂದು ಹೇಳಿ ಪತ್ರ ಬರೆದಿದ್ದಾರೆ. ಇದು ಮೇಲ್ನೋಟಕ್ಕೆ ಅವ್ರ ವಿರುದ್ಧ ಇರ್ಬೋದು. ಬಟ್ ಇವತ್ತು ಅವ್ರು ಬರೆದಿರೋದು ಈ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಸಂಸದರ ವಿರುದ್ಧ ಅವ್ರು ಬರೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಸ್ಯಾಂಡ್ ಇಲ್ಲಿ ಮಾಫಿಯಾ ನಡೀತಾ ಇರೋದು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಆ ಅಧಿಕಾರಿಗಳು ಇಲ್ಲಿ ಅಧಿಕಾರ ನಡೆಸ್ತಿರೋದು ಇಲ್ಲಿಯ ಶಾಸಕರು ಮತ್ತು ಸಂಸದರು. ಇವತ್ತು ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ನಾಯಕರ ಒಟ್ಟಿಗೆ ಜಗಳ ನಡೀತಾ ಇದೆ. ಎಲ್ಲರೂ ಇವತ್ತು ಯಲಬುರ್ಗಾ ಶಾಸಕರು ಇರ್ಬೋದು, ಇವತ್ತು ಕೊಪ್ಪಳ ಶಾಸಕರು ಇರ್ಬೋದು, ಅವರವರ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋಕ್ಕೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ರಾಯರೆಡ್ಡಿ ಅವರು ಅವರದೇ ಲೆಟರ್ ಪ್ಯಾಡಲ್ಲಿ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಬರೆದಿದ್ದಾರೆ, ಆರೋಪ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆಯಿಂದ ಅದು ಯಾರು ಲೆಟರ್ ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವ್ರ ವಿರುದ್ಧನೂ ಆರೋಪ ಮಾಡಿದ್ದಾರೆ. ಇದರ ಅರ್ಥ ಒಂದೇ, ಜಿಲ್ಲೆಯಲ್ಲಿ ಎಲ್ಲ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಬರೀ ಇಲ್ಲಿಯ ಶಾಸಕರು ಸಂಸದರು ಮಣ್ಣು ಮಾಫಿಯಾದಲ್ಲಿ, ಆಮೇಲೆ ಕ್ರಷರ್ ಸಿಂಡಿಕೇಟಲ್ಲಿ, ಕಲ್ಲು ಮಾರೋದ್ರಲ್ಲಿ, ಏನು ಖನಿಜ ಸಂಪತ್ತಿದೆ ಅದನ್ನು ಮಾರೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತೇನು ಘಂಟಾಘೋಷವಾಗಿ ಉಸುಗು ಮಾರ್ತಿರೋರು ಅವರು ಟ್ರ್ಯಾಕ್ಟ್ರಲ್ಲಿ ಆ ನಾಯಕರ ಹೆಸರು ಬರ್ಕೊಂಡು ಅವ್ರ ಫೋಟೋ ಹಾಕಿ ಅವ್ರ ಕೃಪಾಶೀರ್ವಾದ ಅಂತ ಬರ್ಕೊಂಡೇ ಕಲ್ಲು ಮಾಫಿಯಾವನ್ನು ಮತ್ತು ಉಸುಗಿನ ಮಾಫಿಯಾವನ್ನು ಮಾಡ್ತಿದ್ದಾರೆ. ಆದ್ರೂ ಇವತ್ತು ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಇವತ್ತು ಅವರದೇ ಶಾಸಕರು ಆರೋಪಿಸೋದಕ್ಕೆ ಇದು ಒಂದು ಏನು ಮಾಡ್ತಿರ್ತಕ್ಕಂಥದ್ದು, ಅವ್ರದೇ ಶಾಸಕರು ಆರೋಪ ಮಾಡಿರ್ತಕ್ಕಂಥ ನಿಜವಾಗ್ಲೂ ಒಂದು ಇದು ಹಾಸ್ಯಾಸ್ಪದ. ಇದು ಸರ್ಕಾರ ಇದಕ್ಕೆ ಏನು ಮಾಡುತ್ತೆ ಅನ್ನೋದು ಎಲ್ಲರೂ ಜನ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು BJP ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಸಿಂಡಿಕೇಟ್ ಮಾಫಿಯಾ ಸಂಸದರು ಏನು ಇಲ್ಲೊಂದು ಜಿಲ್ಲೆಯಲ್ಲಿ ಕ್ರಷರ್ ಮಾಫಿಯಾ ಇವತ್ತೊಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರೇರಣಾ ಅಂತ ಒಂದು ತಮ್ಮದೇ ಆದಂಥ ಒಡೆತನದಲ್ಲಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಇವತ್ತು ಯಾರೇ ಸಾರ್ವಜನಿಕರು ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಅವ್ರ ಥ್ರೂನೇ ಇವತ್ತು ಕಲ್ಲು ಕಂಕರನ್ನ ತಗೋಬೇಕು ಅಂತ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಇವತ್ತು ಅದೇ ಥರ ಇವತ್ತು ಅವರ ಬೆಂಬಲಿಗರು ಇಲ್ಲಿ ಸ್ಯಾಂಡ್ ಮಾಫಿಯಾ ಇವತ್ತೇನು ಉಸುಗು ಕಳ್ಳತನ ನಡೆಸಿದ್ದಾರೆ. ಇವತ್ತು ಅದ್ರ ವಿರುದ್ಧ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ಮುಂದಿನ ದಿನಗಳಲ್ಲಿ ಆ ತಪ್ಪಿಸ್ತರ ವಿರುದ್ಧ ಕ್ರಮ ಆಗಲಿಲ್ಲ ಅಂತಂದರೆ BJP ಉಗ್ರ ಹೋರಾಟ ಕೈಗೊಳ್ಳಲಿದೆ. ಜಿಲ್ಲೆಯ ಮರ್ಯಾದೆನೇ ಹೋಗುತ್ತೆ ಅನ್ಸುತ್ತೆ. ಅವ್ರವ್ರ ಕಿತ್ತಾಟ ಮಧ್ಯೆ ಈಗ ಅವ್ರ ಭ್ರಷ್ಟಾಚಾರ ಅವ್ರು ಹೇಳ್ತಾರ, ಇವ್ರ ಭ್ರಷ್ಟಾಚಾರ ಇವ್ರು ಹೇಳ್ತಾರ. ಬಟ್ ವೋಟ್ ಹಾಕಿದವ್ರ ಪರಿಸ್ಥಿತಿ ಏನು? ಇವತ್ತು ನಿಜವಾಗ್ಲೂ ಅಭಿವೃದ್ಧಿ ಅನ್ನೋದು ಜಿಲ್ಲೆಯಲ್ಲಿ ಶೂನ್ಯ. ನೀವು ರೋಡ್ ನೋಡ್ಬೋದು, ಕುಡಿಯೋಕ್ಕೆ ನೀರಿಲ್ಲ, ಶಾಲೆಗಳಲ್ಲಿ ಶೌಚಾಲಯ ಇಲ್ಲ. ಇವತ್ತು ಇಲ್ಲಿಯ ನಾಯಕರು ತಮಗೇನು ಸಿಗುತ್ತೆ, ತಮಗೇನು ಬರುತ್ತೆ ಅನ್ನೋ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಜನರ ಬಗ್ಗೆ ಇಷ್ಟೊತ್ತು ಕನಿಕರ ಇಲ್ಲದೆ ಇವತ್ತು ಜನರನ್ನ ಇವತ್ತು ಅಮಾಯಕರನ್ನ ಮಾಡಿ ಇವತ್ತು ಬಂದಿರತಕ್ಕಂಥ ನಾಯಕರು ಮರೆತು ಬಿಟ್ಟಾರೆ. ಇವತ್ತು ಬರೋ ದಿನಗಳಲ್ಲಿ ಈ ಜನರ ಪಾಪ ಅವರಿಗೆ ತಟ್ಟುತ್ತೆ. ಬರೋ ದಿನಗಳಲ್ಲಿ ಜನ ಅವರಿಗೆ ತಕ್ಕ ಪಾಠ ಕಲಿಸ್ಲಿದ್ದಾರೆ ಅಂತ ನಾವು ಅಂದ್ಕೊಂಡು